ಇವತ್ತು ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಜನ ಈ ಪೂಜಾ ಸಾಮಗ್ರಿಗಳನ್ನು ಕೊಳ್ಳುವುದಕ್ಕೆ, ಹಣ್ಣು ತರಕಾರಿಗಳನ್ನು ಕೊಳ್ಳುವುದಕ್ಕೆ ಮುಗಿಬಿದ್ದಿದ್ದಾರೆ. ವ್ಯಾಪಾರ ವಹಿವಾಟು ಜೋರಾಗಿ ಸಾಗ್ತಾ ಇದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಜನ ಜಂಗುಳಿಯೇ ನಿರ್ಮಾಣವಾಗ್ಬಿಟ್ಟಿದೆ. ಹೂವು, ಹಣ್ಣು, ಮಾವು, ಬೇವು ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ದಾರೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಖರೀದಿಯ ಭರಾಟೆ ಜೋರಾಗಿರುವಂಥದ್ದು. ಇವತ್ತು ನಾಡಿನಾದ್ಯಂತ ಯುಗಾದಿ ಇದೆ. ಬೆಳಗ್ಗೆನೆ ಈಗ ಜನ ಖರೀದಿಯಲ್ಲಿ ಬ್ಯುಸಿಯಾಗಿರುವಂಥದ್ದು. ಕೆಆರ್ ಮಾರ್ಕೆಟ್ನ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯುಗಾದಿ ಹಬ್ಬ ಸಂಭ್ರಮಾಚರಣೆ ಮಾಡಲು ಜನರು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮಾರ್ಕೆಟ್ಗೆ ಬಂದಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನರು ವ್ಯಾಪಾರಕ್ಕೆ ಮುಗಿಬಿದ್ದಿರುವಂಥ ಒಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಧ್ಯರಾತ್ರಿ 2 ಗಂಟೆಯಿಂದಲೂ ಕೂಡ ಜನರು ತಮಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮುಗಿಬೀಳ್ತಿರುವಂಥದ್ದು. ಅದು ವಿಶೇಷವಾಗಿ ಮಾರ್ಕೆಟ್ನಲ್ಲಿ ಹೂವು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಸೇರಿದಂತೆ ಹಣ್ಣುಗಳು ಮತ್ತು ಹಬ್ಬಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಖರೀದಿ ಮಾಡುವಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜನರು ನಿರತರಾಗಿರುವಂಥದ್ದು. ಈ ಬಾರಿ ಯುಗಾದಿ ಹಬ್ಬಕ್ಕೆ ಹಣ್ಣು, ಹೂವು ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಸಾಕಷ್ಟು ದುಬಾರಿಯಾಗಿದ್ದು, ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಜನರು ದುಬಾರಿಯನ್ನು ಲೆಕ್ಕಿಸದೆ ಖರೀದಿಯಲ್ಲಿ ತೊಡಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೂವು ಈ ಬಾರಿ ದುಪ್ಪಟ್ಟಾಗಿದ್ದರೂ ಕೂಡ ಜನರು ಹಬ್ಬಕ್ಕೆ ಹೂವಿನ ಅವಶ್ಯಕತೆ ಇರೋದ್ರಿಂದ ಅದನ್ನು ಕೊಂಡುಕೊಳ್ಳುವಲ್ಲಿ ಮುಗಿಬೀಳ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಧ್ಯರಾತ್ರಿ 2 ಗಂಟೆಯಲ್ಲೂ ಕೂಡ ಜನರು ನಿರಂತರವಾಗಿ ಬೇರೆ ಬೇರೆ ಏರಿಯಾಗಳಿಂದ ಬಂದು ಮಾರ್ಕೆಟ್ನಲ್ಲಿ ಖರೀದಿಯನ್ನು ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಹಣ್ಣು ಸೇರಿದಂತೆ ಹೂವು ಬೇರೆ ಬೇರೆ ಕಡೆಯಿಂದ ಬರೋದ್ರಿಂದ ಬೆಂಗಳೂರಿನ ನಾನಾ ಭಾಗದಿಂದ ಬಂದು ಈ ಮಾರ್ಕೆಟ್ನಲ್ಲಿ ಖರೀದಿ ಮಾಡ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಳೆದ ಬಾರಿಗಿಂತ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಹೂವಿನ ವ್ಯಾಪಾರದಲ್ಲಿ ಹೆಚ್ಚು ಜನರಿರೋದ್ರಂಥ ಜೊತೆಗೆ ಈಗ ಈ ಹೂವಿನ ವ್ಯಾಪಾರದಲ್ಲಿ ಹೆಚ್ಚು ದುಬಾರಿ ಆಗಿರೋದ್ರಿಂದ ಈ ಬಾರಿ ಒಂದಷ್ಟು ಜನರು ಆ ದುಬಾರಿಯ ನಡುವೆಯೇ ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಯನ್ನು ಕೊಂಡುಕೊಳ್ಳುವಲ್ಲಿ ಮುಗಿಬಿದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಾರ್ಮಲ್ ಡೇಸ್ಗಳಲ್ಲಿಯೇ ಕೆಆರ್ ಮಾರ್ಕೆಟು ತುಂಬಿ ತುಳುಕುತ್ತೆ, ಗಿಜಿ ಅಂತಿರುತ್ತೆ. ಇನ್ನು ಹೇಳಿ ಕೇಳಿ ವೀಕೆಂಡು, ಹಬ್ಬ ಒಟ್ಟೊಟ್ಟಿಗೆ ಬಂದು ಕೇಳಬೇಕಾ? ಯಾವ ರೀತಿ ವ್ಯಾಪಾರ ವಹಿವಾಟು ಆಗ್ತಾ ಇದೆ, ಬೆಂಗಳೂರಿನ ಜನರು ಹೇಗೆ ಖರೀದಿಯಲ್ಲಿ ಮಗ್ನರಾಗಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ.